ಪ್ರಕರಣದಲ್ಲಿ ಎಷ್ಟು ಜನರು ಮಾತನಾಡ್ಬಿಟ್ಟಿದ್ದಾರೆ ಅಂದ್ರೆ ಯಾರು ಸತ್ಯ ಮಾತಾಡ್ತಿದ್ದಾರೆ, ಯಾರು ಸುಳ್ಳು ಮಾತನಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ಈ ಪ್ರಕರಣದಲ್ಲಿ ಅನೇಕರ ಹೇಳಿಕೆಗಳು ಇನ್ ಬಿಟ್ವೀನ್ ಅಂದ್ರೆ ಪ್ರಕರಣ ತನಿಖೆ ನಡೀತಿರ್ಬೇಕಾದ್ರೆ ಟ್ವಿಸ್ಟ್ ಅಂಡ್ ಟರ್ನ್ ಗಳನ್ನ ಪಡ್ಕೊಂಡ್ಬಿಟ್ಟಿದೆ. ಬಹಳ ಮುಖ್ಯವಾಗಿ ಈ ಪ್ರಕರಣದಲ್ಲಿ ಗಟ್ಟಿಯಾಗಿ ನಿಲ್ಲಬೇಕಾಗಿದ್ದು ಸೌಜನ್ಯ ಹೆತ್ತವರು, ಆಕೆಯ ಪೋಷಕರು, ಆಕೆಯ ಕುಟುಂಬಸ್ಥರು. ಯಾಕಂದ್ರೆ ನ್ಯಾಯಸಮ್ಮತವಾಗಿ ಹೋರಾಟವನ್ನ ಮಾಡಲಿಕ್ಕೆ ಅವಕಾಶ ಇರೋದು ಅವ್ರಿಗೇನೆ, ಬೇರೆ ಎಲ್ಲರಿಗೂ ಇದೆ, ಆದ್ರೆ ಹೆಚ್ಚಿನ ಅವಕಾಶ ಇರೋದು ಅವ್ರಿಗೇನೆ. ಅವರ ಹೇಳಿಕೆಯಲ್ಲೇ ಬದಲಾವಣೆ ಆಗೋಯ್ತಾ? ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ, ಒಂದು ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಅದನ್ನ ಗಮನಿಸ್ತಾ ಹೋಗೋಣ. ಮೃತ ಸೌಜನ್ಯ ಪೋಷಕರಿಗೆ ಧರ್ಮಸ್ಥಳದಿಂದ ಬೆದರಿಕೆ ಹಾಕಲಾಗಿದೆ ಅನ್ನೋ ಚರ್ಚೆ ಬಹಳ ತಾರಕಕ್ಕೇರಿತು. ನೋಡಿ, ನೀವು ಒಪ್ಕೊಂಬಿಡಿ, ಯಾರಿವಾಗ ಒಳಗಿದ್ದಾರೆ ಅವರೇ ಸೌಜನ್ಯನ್ ರೇಪ್ ಅಂಡ್ ಮರ್ಡರ್ ಮಾಡಿರೋದು ಅಂತ ಹೇಳಿ ಇಂಟರ್ಫಿಯರ್ ಆಗಕ್ಕೆ ಹೋಗಬೇಡಿ ಅಂತ ಹೇಳಿ ಧರ್ಮಸ್ಥಳದ ಕಡೆಯಿಂದ ಅಂದ್ರೆ ಅಲ್ಲಿನ ಧರ್ಮಾಧಿಕಾರಿಗಳ ಕಡೆಯಿಂದ ಬೆದರಿಕೆ ಒಡ್ಡಲಾಗಿದೆ ಅಂತ ಹೇಳಿ ಇದು ಪ್ರಾರಂಭಿಕ ಹಂತದಲ್ಲಿ, ಸೌಜನ್ಯ ರೇಪ್ ಅಂಡ್ ಮರ್ಡರ್ ಆದ ಪ್ರಾರಂಭಿಕ ಹಂತದಲ್ಲಿ ಹೀಗೊಂದು ಚರ್ಚೆ ಆಗಿತ್ತು. ಆದ್ರೆ ಈ ಬೆದರಿಕೆಯ ಆರೋಪವನ್ನ ಖುದ್ದು ಸೌಜನ್ಯ ಅವರ ತಾಯಿನೇ ತಳ ಹಾಕಿದ್ರು, ಸೌಜನ್ಯ ಅವರ ಪೋಷಕರೇನೆ ತಳ ಹಾಕಿದ್ರು. ಧರ್ಮಸ್ಥಳದ ಅಷ್ಟೂ ಮಂದಿ ನಮಗೆ ಬೆಂಬಲವಾಗಿ ನಿಂತಿದ್ದಾರೆ ಅಂತ ಹೇಳಿ ಹೇಳಿದ ಸೌಜನ್ಯ ಅವರ ತಾಯಿ ಕುಸುಮವತಿ ಅವರೇ ನಂತರದಲ್ಲಿ ಟರ್ನ್ ಆಗೋಯ್ತು ಅವರ ಹೇಳಿಕೆ. ಕೇಳಿಸ್ಕೊಳ್ಳಿ, ಹಿಂದೆ ಸೌಜನ್ಯ ಅವರ ತಾಯಿ ಹಾಗೆ ಪೋಷಕರು ಏನ್ ಹೇಳಿದ್ರು ಧರ್ಮಸ್ಥಳದ ಒತ್ತಡದ ಬಗ್ಗೆ. ಧರ್ಮಸ್ಥಳದ ಎಲ್ಲರೂ ನಮಗೆ ಸಪೋರ್ಟ್ ಇದ್ದಾರೆ, ಎಲ್ಲಾ ಪೇಪರ್ ಹತ್ರ ಫುಲ್ ಸಪೋರ್ಟ್ ಇದ್ದಾರೆ. ಅವರ ಭಯ ಏನು ನಮಗೆ ಇರಲಿಲ್ಲ. ಕೆಲವರು ಒತ್ತಡ ಮಾಡಿದ್ದಾರೆ, ಧರ್ಮಸ್ಥಳ ಯಾವ್ದು ಜಾಗ ಒತ್ತಡ ಉಂಟಾ ಅಂತ ಕೇಳಿದ್ರು. ಇಲ್ಲ, ಜಾಗ ಏನು ಒತ್ತಡ ಮಾಡಲಿಲ್ಲ. ಫೋನ್ ಅಲ್ಲಿ ಏನಾದ್ರು ಇದು ಮಾಡ್ಬೇಕು ಕೇಳಿದ್ರು. ಇಲ್ಲ, ಯಾವುದು ಇದು ಮಾಡ್ಲಿಲ್ಲ, ನಮ್ಗೆ ಒತ್ತಡ ಮಾಡ್ಲಿಲ್ಲ. ಧರ್ಮಸ್ಥಳದ ಯಾರು ಇದು ಮಾಡ್ಲಿಲ್ಲ ನಮ್ಗೆ ಅಂತ ಎಲ್ಲ ಹೇಳಿದಷ್ಟೇ. ಅದು ಕೊಡ್ಬೇಡಿ ಇದು ಕೊಡ್ಬೇಡಿ ಅಂದ್ರೆ ನಮ್ಗೆ ಒತ್ತಡ ಮಾಡ್ಲಿಲ್ಲ ಧರ್ಮಸ್ಥಳದವರು ಸಹ. ಯಾರು ನಮ್ಗೆ ಕೆಲವರು ಹೇಳಿದ್ರು ನಿಮ್ಮ ಅಂಗಡಿ ಬಂದ್ ಮಾಡಿದಾರಂತೆ, ಹೋಟೆಲ್ ಬಂದ್ ಮಾಡಿದಾರಂತೆ. ಇಲ್ಲ, ಆತರ ನಮ್ಗೆ ಇದು ಫೋನ್ ಬರ್ಲಿಲ್ಲ, ನಮ್ಗೆ ಇಷ್ಟು ಮಾತಾಡಲಿಲ್ಲ, ಅದ್ರ ಬಗ್ಗೆ ಇಲ್ಲ, ಯಾವ ಹೇಳಿಕೆ ನಮ್ಗೆ ಬರ್ಲಿಲ್ಲ. ನಮ್ಗೆ ಹೋಟ್ಲೆಲ್ಲ ಇದೆ, ನಮ್ಗೆ ಅದ್ರ ಯಾವ್ದು ಬರ್ಲಿಲ್ಲ, ಇದು ಆತರದ ಬೆದರಿಕೆ ಯಾವ್ದು ಬರ್ಲಿಲ್ಲ ಅಂತ ಹೇಳಿದ್ದಾರೆ. ಧರ್ಮಸ್ಥಳದ ಎಲ್ಲರೂ ನಮಗೆ ಸಪೋರ್ಟ್ ಇದ್ದಾರೆ, ಎಲ್ಲಾ ಪೇಪರ್ ಹತ್ರ ಸಪೋರ್ಟ್ ಇದ್ದಾರೆ. ತಂದೆ 1 ವರ್ಷ ಕಳೆದ ನಂತರ ಒಂದು ಪ್ರೆಸ್ ಮೀಟ್ ಅಲ್ಲಿ ಅವರಿಗೆ ಪ್ರಶ್ನೆಯನ್ನು ಮಾಡಲಾಗುತ್ತೆ. 1 ವರ್ಷದ ಒಳಗೆ ಅಂದ್ರೆ ಘಟನೆ ನಡೆದ 2012 13 ಸಂದರ್ಭದಲ್ಲಿ ನಿಮಗೆ ಧರ್ಮಸ್ಥಳದಿಂದ ನಿಮಗೆ ಯಾರಾದ್ರೂ ಅಂದ್ರೆ ಈಗ ಘಟನೆ ನಡೆದ 2012 ನಿಮಗೆ ಯಾವುದೇ ಫೋನ್ ಗೀನು ಅಥವಾ ನಿಮ್ಮನ್ನ ಎದುರಿಸಬೇಕು ಅಂತಂದ್ರೆ ಆ ಸಂದರ್ಭದಲ್ಲೇ ಎದುರಿಸಬೇಕು. ಆಗ ಕೇಳಿದಂತ ಪ್ರಶ್ನೆ ಮತ್ತೊಮ್ಮೆ ಪ್ಲೇ ಮಾಡಿ ಅದನ್ನ ದಯವಿಟ್ಟು. ನಿಮ್ಗೆ ಯಾರಾದ್ರೂ ಬೆದರಿಕೆ ಹಾಕಿದ್ರಾ, ಧರ್ಮಸ್ಥಳ ಬೆದರಿಕೆ ಹಾಕಿದ್ರಾ, ಧರ್ಮಸ್ಥಳದವರು ನಿಮ್ಗೆ ಏನಾದ್ರೂ ಬೈದ್ರಾ, ಮತ್ತೊಂದು ಮಾಡಿದ್ರ, ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಹೇಳಿದ್ರ ಅಂತ ಹೇಳುವಾಗ ಅವರ ತಾಯಿ, ತಂದೆ ಮತ್ತು ಮಾವ ಹೇಳ್ತಾ ಇರುವಂತ ಮಾತು ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಏನ್ ಹೇಳಿದ್ರು ಅಂತ. ನಮ್ಗೆ ಹೋಟ್ಲೆಲ್ಲ ಇದೆ, ಧರ್ಮಸ್ಥಳದ ಎಲ್ಲರೂ ನಮಗೆ ಸಪೋರ್ಟ್ ಇದ್ದಾರೆ, ಎಲ್ಲಾ ಪೇಪರ್ ಹತ್ರ ಸಪೋರ್ಟ್ ಇದ್ದಾರೆ. ಧರ್ಮಸ್ಥಳದ ಎಲ್ಲ ಸಪೋರ್ಟ್ ನಮ್ಗೆ ಫುಲ್ ಸಪೋರ್ಟ್ ಇದ್ದಾರೆ. ಅವರ ಭಯ ಏನು ನಮಗೆ ಇರಲಿಲ್ಲ. ಕೆಲವರು ಒತ್ತಡ ಮಾಡಿದ್ದಾರೆ, ಧರ್ಮಸ್ಥಳ ಯಾವ್ದು ಜಾಗ ಒತ್ತಡ ಉಂಟಾ ಅಂತ ಕೇಳಿದ್ರು. ಇಲ್ಲ, ಜಾಗ ಏನು ಒತ್ತಡ ಮಾಡ್ಲಿಲ್ಲ. ಫೋನ್ ಅಲ್ಲಿ ಏನಾದ್ರು ಇದು ಮಾಡ್ಬೇಕು ಕೇಳಿದ್ರು. ಇಲ್ಲ, ಯಾವುದು ಇದು ಮಾಡ್ಲಿಲ್ಲ, ನಮ್ಗೆ ಒತ್ತಡ ಮಾಡ್ಲಿಲ್ಲ. ಧರ್ಮಸ್ಥಳದ ಯಾರು ಇದು ಮಾಡ್ಲಿಲ್ಲ ನಮ್ಗೆ ಅಂತ ಎಲ್ಲ ಹೇಳಿದಷ್ಟೇ. ಅದು ಕೊಡ್ಬೇಡಿ ಇದು ಕೊಡ್ಬೇಡಿ ಅಂದ್ರೆ ನಮ್ಗೆ ಒತ್ತಡ ಮಾಡ್ಲಿಲ್ಲ ಧರ್ಮಸ್ಥಳದವರು ಸಹ. ಯಾರು ನಮ್ಗೆ ಕೆಲವರು ಹೇಳಿದ್ರು ನಿಮ್ಮ ಅಂಗಡಿ ಬಂದ್ ಮಾಡಿದಾರಂತೆ, ಹೋಟೆಲ್ ಬಂದ್ ಮಾಡಿದಾರಂತೆ. ಇಲ್ಲ, ಆತರ ನಮ್ಗೆ ಇದು ಫೋನ್ ಬರ್ಲಿಲ್ಲ, ನಮ್ಗೆ ಇಷ್ಟು ಮಾತಾಡಲಿಲ್ಲ, ಅದ್ರ ಬಗ್ಗೆ ಇಲ್ಲ, ಯಾವ ಹೇಳಿಕೆ ನಮ್ಗೆ ಬರ್ಲಿಲ್ಲ. ನಮ್ಗೆ ಹೋಟ್ಲೆಲ್ಲ ಇದೆ, ನಮ್ಗೆ ಅದ್ರ ಯಾವ್ದು ಬರ್ಲಿಲ್ಲ, ಇದು ಆತರದ ಬೆದರಿಕೆ ಯಾವ್ದು ಬರ್ಲಿಲ್ಲ ಅಂತ ಹೇಳಿದ್ದಾರೆ. ಇದು ಅವತ್ತಿನ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಹೇಳಿರುವಂತದ್ದು. ಆಮೇಲೆ ಕೆಲವರು ಆರಂಭದಲ್ಲಿ ಏನ್ ಹೇಳಿದ್ರು, ನಂತರ ಏನ್ ಹೇಳಿದ್ರು. ಪ್ರಕರಣದಲ್ಲಿ ಎಷ್ಟು ಜನರು ಮಾತನಾಡ್ಬಿಟ್ಟಿದ್ದಾರೆ ಅಂದ್ರೆ ಯಾರು ಸತ್ಯ ಮಾತಾಡ್ತಿದ್ದಾರೆ, ಯಾರು ಸುಳ್ಳು ಮಾತನಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ಈ ಪ್ರಕರಣದಲ್ಲಿ ಅನೇಕರ ಹೇಳಿಕೆಗಳು ಇನ್ ಬಿಟ್ವೀನ್ ಅಂದ್ರೆ ಪ್ರಕರಣ ತನಿಖೆ ನಡೀತಿರ್ಬೇಕಾದ್ರೆ ಟ್ವಿಸ್ಟ್ ಅಂಡ್ ಟರ್ನ್ ಗಳನ್ನ ಪಡ್ಕೊಂಡ್ಬಿಟ್ಟಿದೆ. ಬಹಳ ಮುಖ್ಯವಾಗಿ ಈ ಪ್ರಕರಣದಲ್ಲಿ ಗಟ್ಟಿಯಾಗಿ ನಿಲ್ಲಬೇಕಾಗಿದ್ದು ಸೌಜನ್ಯ ಹೆತ್ತವರು, ಆಕೆಯ ಪೋಷಕರು, ಆಕೆಯ ಕುಟುಂಬಸ್ಥರು. ಯಾಕಂದ್ರೆ ನ್ಯಾಯಸಮ್ಮತವಾಗಿ ಹೋರಾಟವನ್ನ ಮಾಡಲಿಕ್ಕೆ ಅವಕಾಶ ಇರೋದು ಅವ್ರಿಗೇನೆ, ಬೇರೆ ಎಲ್ಲರಿಗೂ ಇದೆ, ಆದ್ರೆ ಹೆಚ್ಚಿನ ಅವಕಾಶ ಇರೋದು ಅವ್ರಿಗೇನೆ. ಅವರ ಹೇಳಿಕೆಯಲ್ಲೇ ಬದಲಾವಣೆ ಆಗೋಯ್ತಾ? ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ, ಒಂದು ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಅದನ್ನ ಗಮನಿಸ್ತಾ ಹೋಗೋಣ. ಮೃತ ಸೌಜನ್ಯ ಪೋಷಕರಿಗೆ ಧರ್ಮಸ್ಥಳದಿಂದ ಬೆದರಿಕೆ ಹಾಕಲಾಗಿದೆ ಅನ್ನೋ ಚರ್ಚೆ ಬಹಳ ತಾರಕಕ್ಕೇರಿತು. ನೋಡಿ, ನೀವು ಒಪ್ಕೊಂಬಿಡಿ,
ಯಾರಿವಾಗ ಒಳಗಿದ್ದಾರೆ ಅವರೇ ಸೌಜನ್ಯನ್ ರೇಪ್ ಅಂಡ್ ಮರ್ಡರ್ ಮಾಡಿರೋದು ಅಂತ ಹೇಳಿ ಇಂಟರ್ಫಿಯರ್ ಆಗಕ್ಕೆ ಹೋಗ್ಬೇಡಿ ಅಂತ ಹೇಳಿ ಧರ್ಮಸ್ಥಳದ ಕಡೆಯಿಂದ ಅಂದ್ರೆ ಅಲ್ಲಿನ ಧರ್ಮಾಧಿಕಾರಿಗಳ ಕಡೆಯಿಂದ ಬೆದರಿಕೆ ಒಡ್ಡಲಾಗಿದೆ ಅಂತ ಹೇಳಿ ಇದು ಪ್ರಾರಂಭಿಕ ಹಂತದಲ್ಲಿ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಆದ ಪ್ರಾರಂಭಿಕ ಹಂತದಲ್ಲಿ ಹೀಗೊಂದು ಚರ್ಚೆ ಆಗಿತ್ತು. ಆದ್ರೆ ಈ ಬೆದರಿಕೆಯ ಆರೋಪವನ್ನ ಖುದ್ದು ಸೌಜನ್ಯ ಅವರ ತಾಯಿನೇ ತಳ್ಳಹಾಕಿದ್ರು, ಸೌಜನ್ಯ ಅವರ ಪೋಷಕರೇನೆ ತಳ್ಳಹಾಕಿದ್ರು. ಧರ್ಮಸ್ಥಳದ ಅಷ್ಟೂ ಮಂದಿ ನಮಗೆ ಬೆಂಬಲವಾಗಿ ನಿಂತಿದ್ದಾರೆ ಅಂತ ಹೇಳಿ ಹೇಳಿದ ಸೌಜನ್ಯ ಅವರ ತಾಯಿ ಕುಸುಮವತಿ ಅವರೇ ನಂತರದಲ್ಲಿ ಟರ್ನ್ ಆಗೋಯ್ತು ಅವರ ಹೇಳಿಕೆ. ಕೇಳಿಸ್ಕೊಳ್ಳಿ, ಹಿಂದೆ ಸೌಜನ್ಯ ಅವರ ತಾಯಿ ಹಾಗೆ ಪೋಷಕರು ಏನ್ ಹೇಳಿದ್ರು ಧರ್ಮಸ್ಥಳದ ಒತ್ತಡದ ಬಗ್ಗೆ. ಧರ್ಮಸ್ಥಳದ ಎಲ್ಲರೂ ನಮಗೆ ಸಪೋರ್ಟ್ ಇದ್ದಾರೆ, ಎಲ್ಲಾ ಪೇಪರ್ ಹತ್ರ ಸಪೋರ್ಟ್ ಇದ್ದಾರೆ, ಧರ್ಮಸ್ಥಳದಿಂದ ಎಲ್ಲ ಸಪೋರ್ಟ್ ನಮಗೆ ಫುಲ್ ಸಪೋರ್ಟ್ ಇದ್ದಾರೆ. ಅವರ ಭಯ ಏನು ನಮಗೆ ಇರಲಿಲ್ಲ. ಕೆಲವರು ಒತ್ತಡ ಮಾಡಿದ್ದಾರೆ, ಧರ್ಮದಲ್ಲಿ ಯಾವ್ದು ಜಾಗೆ ಒತ್ತಡ ಉಂಟಾ ಅಂತ ಕೇಳಿದ್ರು. ಇಲ್ಲ, ಜಾಗ ಏನು ಒತ್ತಡ ಮಾಡ್ಲಿಲ್ಲ. ಫೋನ್ ಅಲ್ಲಿ ಏನಾದ್ರು ಇದು ಮಾಡ್ಬೇಕು ಕೇಳಿದ್ರು. ಇಲ್ಲ, ಯಾವುದು ಇದು ಮಾಡ್ಲಿಲ್ಲ, ನಮ್ಗೆ ಒತ್ತಡ ಮಾಡ್ಲಿಲ್ಲ. ಧರ್ಮಸ್ಥಳದ ಯಾರು ಇದು ಮಾಡ್ಲಿಲ್ಲ ನಮ್ಗೆ ಅಂತ ಎಲ್ಲರೂ ಹೇಳಿದಷ್ಟೇ. ಅದು ಕೊಡ್ಬೇಡಿ ಇದು ಕೊಡ್ಬೇಡಿ ಅಂದ್ರೆ ನಮ್ಗೆ ಒತ್ತಡ ಮಾಡ್ಲಿಲ್ಲ ಧರ್ಮಸ್ಥಳದವರು ಸಹ. ಯಾರು ನಮ್ಗೆ ಕೆಲವರು ಹೇಳಿದ್ರು ನಿಮ್ಮ ಅಂಗಡಿ ಬಂದ್ ಮಾಡಿದಾರಂತೆ, ಹೋಟ್ಲ್ ಬಂದ್ ಮಾಡಿದಾರಂತೆ. ಇಲ್ಲ ಆತರ ನಮ್ಗೆ ಇದು ಫೋನ್ ಬರ್ಲಿಲ್ಲ, ನಮ್ಗೆ ಇಷ್ಟು ಮಾತಾಡಲಿಲ್ಲ, ಅದ್ರ ಬಗ್ಗೆ ಇಲ್ಲ ಯಾವ ಹೇಳಿಕೆ ನಮ್ಗೆ ಬರ್ಲಿಲ್ಲ. ನಮ್ಗೆ ಹೋಟ್ಲೆಲ್ಲ ಇದೆ, ನಮ್ಗೆ ಅದ್ರ ಯಾವ್ದು ಬರ್ಲಿಲ್ಲ, ಇದು ಆತರ ಬೆದರಿಕೆ ಯಾವ್ದು ಬರ್ಲಿಲ್ಲ ಅಂತ ಹೇಳಿದ್ದಾರೆ. ಧರ್ಮಸ್ಥಳದ ಎಲ್ಲರೂ ನಮಗೆ ಸಪೋರ್ಟ್ ಇದ್ದಾರೆ, ಎಲ್ಲಾ ಪೇಪರ್ ಹತ್ರ ಸಪೋರ್ಟ್ ಇದ್ದಾರೆ. ತಂದೆ 1 ವರ್ಷ ಕಳೆದ ನಂತರ ಒಂದು ಪ್ರೆಸ್ ಮೀಟ್ ಅಲ್ಲಿ ಅವರಿಗೆ ಪ್ರಶ್ನೆಯನ್ನು ಮಾಡಲಾಗುತ್ತೆ. 1 ವರ್ಷದ ಒಳಗೆ ಅಂದ್ರೆ ಘಟನೆ 2012-13 ಸಂದರ್ಭದಲ್ಲಿ ನಿಮಗೆ ಧರ್ಮಸ್ಥಳದಿಂದ ನಿಮಗೆ ಯಾರಾದ್ರೂ ಅಂದ್ರೆ ಈಗ ಘಟನೆ ನಡೆದಿದೆ 2012. ನಿಮಗೆ ಯಾವುದೇ ಫೋನ್ ಗೀನು ಅಥವಾ ನಿಮ್ಮನ್ನ ಹೆದರಿಸಬೇಕು ಅಂತಂದ್ರೆ ಆ ಸಂದರ್ಭದಲ್ಲಿ ಹೆದರಿಸಬೇಕು. ಆಗ ಕೇಳಿದಂತ ಪ್ರಶ್ನೆ ಮತ್ತೊಮ್ಮೆ ಪ್ಲೇ ಮಾಡಿ ಅದನ್ನ ದಯವಿಟ್ಟು. ನಿಮ್ಗೆ ಯಾರಾದ್ರೂ ಬೆದರಿಕೆ ಹಾಕಿದ್ರಾ, ಧರ್ಮಸ್ಥಳದವರು ಬೆದರಿಕೆ ಹಾಕಿದ್ರಾ, ಧರ್ಮಸ್ಥಳದವರು ನಿಮ್ಗೆ ಏನಾದ್ರೂ ಬೈದ್ರಾ, ಮತ್ತೊಂದು ಮಾಡಿದ್ರ, ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಹೇಳಿದ್ರ ಅಂತ ಹೇಳುವಾಗ ಅವರ ತಾಯಿ, ತಂದೆ ಮತ್ತು ಮಾವ ಹೇಳ್ತಾ ಇರೋಂತ ಮಾತು ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಏನ್ ಹೇಳಿದ್ರು ಅಂತ. ನಮ್ಗೆ ಹೋಟ್ಲೆಲ್ಲ ಇದೆ, ಧರ್ಮಸ್ಥಳದ ಎಲ್ಲರೂ ನಮಗೆ ಸಪೋರ್ಟ್ ಇದ್ದಾರೆ, ಎಲ್ಲಾ ಪೇಪರ್ ಹತ್ರ ಸಪೋರ್ಟ್ ಇದ್ದಾರೆ. ಧರ್ಮಸ್ಥಳದಿಂದ ಎಲ್ಲ ಸಪೋರ್ಟ್ ನಮ್ಗೆ ಫುಲ್ ಸಪೋರ್ಟ್ ಇದ್ದಾರೆ. ಅವರ ಭಯ ಏನು ನಮಗೆ ಇರಲಿಲ್ಲ. ಕೆಲವರು ಒತ್ತಡ ಮಾಡಿದ್ದಾರೆ, ಧರ್ಮದಲ್ಲಿ ಯಾವ್ದು ಜಾಗೆ ಒತ್ತಡ ಉಂಟಾ ಅಂತ ಕೇಳಿದ್ರು. ಇಲ್ಲ, ಜಾಗ ಏನು ಒತ್ತಡ ಮಾಡ್ಲಿಲ್ಲ. ಫೋನ್ ಅಲ್ಲಿ ಏನಾದ್ರು ಇದು ಮಾಡ್ಬೇಕು ಕೇಳಿದ್ರು. ಇಲ್ಲ, ಯಾವುದು ಇದು ಮಾಡ್ಲಿಲ್ಲ, ನಮ್ಗೆ ಒತ್ತಡ ಮಾಡ್ಲಿಲ್ಲ. ಧರ್ಮಸ್ಥಳದ ಯಾರು ಇದು ಮಾಡ್ಲಿಲ್ಲ ನಮ್ಗೆ ಅಂತ ಎಲ್ಲರೂ ಹೇಳಿದಷ್ಟೇ. ಅದು ಕೊಡ್ಬೇಡಿ ಇದು ಕೊಡ್ಬೇಡಿ ಅಂದ್ರೆ ನಮ್ಗೆ ಒತ್ತಡ ಮಾಡ್ಲಿಲ್ಲ ಧರ್ಮಸ್ಥಳದವರು ಸಹ. ಯಾರು ನಮ್ಗೆ ಕೆಲವರು ಹೇಳಿದ್ರು ನಿಮ್ಮ ಅಂಗಡಿ ಬಂದ್ ಮಾಡಿದಾರಂತೆ, ಹೋಟ್ಲ್ ಬಂದ್ ಮಾಡಿದಾರಂತೆ. ಇಲ್ಲ ಆತರ ನಮ್ಗೆ ಇದು ಫೋನ್ ಬರ್ಲಿಲ್ಲ, ನಮ್ಗೆ ಇಷ್ಟು ಮಾತಾಡಲಿಲ್ಲ, ಅದ್ರ ಬಗ್ಗೆ ಇಲ್ಲ ಯಾವ ಹೇಳಿಕೆ ನಮ್ಗೆ ಬರ್ಲಿಲ್ಲ. ನಮ್ಗೆ ಹೋಟ್ಲೆಲ್ಲ ಇದೆ, ನಮ್ಗೆ ಅದ್ರ ಯಾವ್ದು ಬರ್ಲಿಲ್ಲ, ಇದು ಆತರ ಬೆದರಿಕೆ ಯಾವ್ದು ಬರ್ಲಿಲ್ಲ ಅಂತ ಹೇಳಿದ್ದಾರೆ. ಇದು ಅವತ್ತಿನ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಹೇಳಿರುವಂತದ್ದು. ಆಮೇಲೆ ಕೆಲವರು ಆರಂಭದಲ್ಲಿ ಏನ್ ಹೇಳಿದ್ರು, ನಂತರ ಏನ್ ಹೇಳಿದ್ರು,